ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 8ನೇ ತರಗತಿಯ ತೃತೀಯ ಭಾಷೆ ಹಿಂದಿಯಲ್ಲಿ SA2 ಅಂದರೆ ದ್ವಿತೀಯ ಸಂಕಲನಾತ್ಮಕ ಮೂಲ್ಯಾಂಕನ ಮಾರ್ಚ್ 2026ಗಾಗಿ 50 ಮಾರ್ಕ್ಸ್ ಕ್ವಶನ್ ಪೇಪರನ್ನು ಫುಲ್ ಸಿಲೆಬಸ್ ಮೇಲೇ ರಿಲೀಸ್ ಮಾಡ್ತಾ ಇದ್ದೀವಿ. ಓಕೆನಾ? ನಮ್ಮಲ್ಲಿ 1ರಿಂದ 8ನೇ ತರಗತಿಯ ಆಲ್ ಕ್ಲಾಸ್ ಕ್ವಶನ್ ಪೇಪರ್ ಸಿಗ್ತಾವೆ. 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋದ್ರ ಮೂಲಕ ಅವುಗಳನ್ನ ಪರ್ಚೇಸ್ ಮಾಡ್ಬೋದು. ಓನ್ಲಿ ಕನ್ನಡ ಮೀಡಿಯಮ್ ಮಾತ್ರ ಏನು ಮಾಡ್ತಾರೆ, ನಿಮಗೆ PDFsಗಳನ್ನು ಕೊಡ್ತಾರೆ. 8ಥದ್ದೆಲ್ಲನೂ ಕೂಡ 50 ಮಾರ್ಕ್ಸು ಮತ್ತು ಫುಲ್ ಸಿಲೆಬಸ್ ಕ್ವಶನ್ ಪೇಪರ್ನೇ ಡಿಸೈನ್ ಮಾಡಿದ್ದಾರೆ. ಮೊದಲಿಗೆ ಕ್ವಶನ್ ಪೇಪರ್ ಡಿಸೈನ್ ಬರ್ತದೆ, ಕ್ವಶನ್ ಪೇಪರ್ದು ಪೇಜ್ ಬರ್ತದೆ, ಕೀ ಆನ್ಸರ್ಸ್ ಬರ್ತದೆ, ಜೊತೆಗೆ ನಿಮಗೆ ಬ್ಲೂ ಪ್ರಿಂಟ್ ಮತ್ತು ಅನಲೈಸ್ ಸೀಟ್ಗಳನ್ನು ಸಹಿತ ಏನು ಮಾಡ್ತಾರೆ, ಪ್ರೊವೈಡನ್ನು ಮಾಡ್ತಾರೆ. ಉದ್ದೇಶಗಳಲ್ಲಿ ಸ್ಮರಣೆಗೆ 18 ಅಂಕ, ಸಮಜ್ನಾಗೆ 20, ಅಭಿವ್ಯಕ್ತಿಗೆ 10, ರಸಗ್ರಹಣೆಗೆ 2, ಒಟ್ಟು 50 ಅಂಕ. ಕಠಿಣತೆ ಮಟ್ಟ ನೋಡೋದಾದರೆ ಸರಳ 14, ಸಾಧಾರಣ 24, ಕಠಿಣ 12, ಒಟ್ಟು 50 ಅಂಕ. ಪ್ರಶ್ನೆ ಸ್ವರೂಪದಲ್ಲಿ ನೋಡೋದಾದರೆ ವಸ್ತುನಿಷ್ಠ 14 ಇದ್ದಾವೆ, ಲಘು ಉತ್ತರ 24 ಇದ್ದಾವೆ, ದೀರ್ಘ ಉತ್ತರ 12 ಇದ್ದಾವೆ, ಒಟ್ಟು 50 ಅಂಕ. ಪಾಠದ ಮುಖ್ಯವಾಗಿರ್ತಕ್ಕಂಥ ಬ್ಲೂ ಪ್ರಿಂಟನ್ನು ತೊಗೊಂಡಿದ್ದೀವಿ. ಫಸ್ಟ್ ಲೆಸನ್ನಿಂದ ಹಿಡಿದು ಲಾಸ್ಟ್ 17ನೇ ಪಾಠದವರೆಗೂ ಕೂಡ ನಾವೇನು ಮಾಡಿದ್ದೀವಿ, ವೇಟೇಜನ್ನು ಕೊಟ್ಟು ಈ ಪ್ರಶ್ನೆ ಪತ್ರಿಕೆಯನ್ನು ರೆಡಿಯನ್ನು ಮಾಡಿರ್ತಕ್ಕಂಥದ್ದು. ಇದು ಕ್ವಶನ್ ಪೇಪರ್ ಪೇಜ್ ಇತ್ತು. ಡೈರೆಕ್ಟಾಗಿ ನಾನು ಕೀ ಆನ್ಸರ್ ಪೇಜನ್ನೇ ತೋರಿಸ್ತೀನಿ. 8वीं कक्षा के द्वितीय संकलनात्मक मूल्यांकन SA2 मार्च 2026 नमूना उत्तर पत्रिका मॉडल की आंसर्स तृतीय भाषा हिंदी अंक 50 समय 120 ಮಿನಿಟ್. ಫಸ್ಟ್ ಮೇನ್ಸ್ 5 ಪ್ರಶ್ನೆಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳನ್ನು ಅರೇಂಜ್ ಮಾಡಿದ್ದೀವಿ. ಕವಿಕಾ ಸ್ತ್ರೀಲಿಂಗ ರೂಪ ಅಂತ ಕೇಳಿತ್ತು. ಎ ಕವಯಿತ್ರಿ, ಬಿ ಕವಿತಾ, ಸಿ ಲೇಖಿಕಾ, ಡಿ ಗಾಯಿಕಾ. द राइट ऑप्शन इज ऑप्शन ए कवयित्री इज द राइट वन. सेकेंड वन, जाना का विरुद्धार्थक शब्द ಅಂತ ಕೇಳಿದ್ರು. ಎ घूमना, बी चलना, सी बुलाना, डी आना. द राइट आंसर इज ऑप्शन डी आना. ಎಲ್ಲ ಪ್ರಶ್ನೆಗಳನ್ನು LB ದಿಂದನೇ ತೆಗೆದುಕೊಂಡಿದ್ದೀವಿ. LB ಬಿಟ್ಟು ಏನು ಬೇರೆ ಕ್ವಶನ್ ಪೇಪರ್ ತಗೊಂಡಿಲ್ಲ. ಆಲ್ರೆಡಿ ನಾನು ಕನ್ನಡ ಕ್ವಶನ್ ಪೇಪರು ಮತ್ತು SS ಹಾಕಿದ್ದೀನಿ. ಅದರ ಲಿಂಕನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ. ಬಾಕಿ ವಿಷಯಗಳು ಕೂಡ ಲೈನ್ ಅಪ್ ಮಾಡ್ತಾರೆ. ಪ್ರತಿ ವಿಷಯದಲ್ಲಿ ನಿಮಗೆ 2ರಿಂದ 3 ಸೆಟ್ ಕ್ವಶನ್ ಪೇಪರನ್ನು ಅವೈಲೇಬಲ್ ಮಾಡ್ತಾರೆ. ಚೆನ್ನಾಗಿ ಪ್ರಿಪೇರನ್ನು ಮಾಡ್ಕೊಳ್ಬೋದು ಸ್ಟೂಡೆಂಟ್ಸ್ಗೆ. ಇನ್ನು ರೋಟಿ ಕಾ ಅನ್ಯ ವಚನ ರೂಪ ಅಂತ ಕೇಳಿದ್ರು. ಎ ರೋಟಿ ಮೇ, ಬಿ ರೋಟಿ, ಸಿ ರೋಟಿಯಾ, ಡಿ ರೋಟಿ. ಆಪ್ಷನ್ ಸಿ ರೋಟಿಯಾ ಇಸ್ ದ ರೈಟ್ ಒನ್. ಫೋರ್ತ್ ಒನ್, ಹಿಮ್ಮತ್ ಕಾ ಸಮಾನಾರ್ಥಕ ಶಬ್ದ ಅಂತ ಕೇಳಿದ್ರು. ಎ ಧೈರ್ಯ, ಬಿ ವೀರ, ಸಿ ಭಯ, ಡಿ ದುಃಖ. ಹಿಮ್ಮತ್ ಅಂದರೆ ಧೈರ್ಯ ಅಂತ ಬರ್ತದೆ. ಫಿಫ್ತ್ ಒನ್, सीखना का प्रेरणार्थक क्रिया रूप. ए सिखाना, बी सीख, सी सिखवाना, डी सिखाई. द राइट आंसर ಏನಪ್ಪ ಅಂತಂದರೆ ಸಿಖನಾ ಇದ್ದರೆ ಆಪ್ಷನ್ ಎ ಸಿಖಾನ ಅಂತಕ್ಕಂಥದ್ದು ಪ್ರೇರಣಾರ್ಥಕ ಕ್ರಿಯಾರೂಪವನ್ನು ಬರೀಬೇಕಿತ್ತು. ಇಷ್ಟು 5 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇತ್ತು. ಇನ್ನು 4 ಏನು ಮಾಡಿದ್ದೀವಿ ಅಂತಂದರೆ ಸಂಬಂಧೀಕರಣವನ್ನು ಇಟ್ಟಿದ್ದೀವಿ. ಪ್ರಶ್ನೆ 6, ದುನಿಯಾ ಜಗತ್ ಊರ್ ಡ್ಯಾಶ್ ಅಂತ ಇದೆ, ಸೀನಾ ಅಂತ ಬರ್ತದೆ. समाचार पत्र को पढ़ सकते हैं, रेडियो से समाचार सुन सकते हैं. कौवा, काव काव, बिल्ली, म्याव म्याव. सूरज, गर्मी, बादल इತ್ತು. ಬಾದಲ್ ಇಸ್ ದ ವರ್ಷ ಅನ್ನೋದನ್ನು ನೀವು ಬರೀಬೇಕಿತ್ತು. ಥರ್ಡ್ ಮೇನ್ಸಲ್ಲಿ 1 ಮಾರ್ಕರ್ 5 ಕ್ವಶನ್ಸ್ ಹಾಕಿದ್ದೀವಿ. ಈಚ್ ಕ್ವಶನ್ ಕ್ಯಾರಿ 1 ಮಾರ್ಕ್. 5 ಕ್ವಶನ್ 5 ಮಾರ್ಕ್. ಪ್ರಶ್ನೆ 10, एक दिन भोलू क्या कर रहा था. एक दिन भोलू आंगन में बैठकर दूध पी रहा था. क्वेश्चन नंबर 11, मेजर का नाम क्या था. मेजर का नाम आशाराम त्यागी था. 12th वन, किसके मुकड़े पर धूल जमी है. टेलीफोन के मुकड़े पर धूल जमी है. इना एस अकबर कहाँ घूमने गए थे. 13th क्वेश्चन, अकबर शाहीबाग में घूमने गए थे. 14th, युवक कैसा था. युवक बुद्धिमान था ಅಂತ ಇತ್ತು. ಇನ್ನು 2 ಮಾರ್ಕರಲ್ಲಿ ಟೋಟಲಿ 9 ಕ್ವಶನ್ಸನ್ನು ನಾವು 2-3 ವಾಕ್ಯಗಳಲ್ಲಿ ಬರಲಿಕ್ಕೆ ಕೊಟ್ಟಿತ್ತು. 18 ಅಂಕ ಇದ್ದಾವೆ. ಪ್ರಶ್ನೆ 15, एक रहे सद्भाव रखे हम, इस पर आप क्या सोचते हैं. आंसर, हमें अपना मन में एकता का भाव रखना चाहिए. हम एकता से रहेंगे तो हमें कोई नहीं हरा सकते हैं. प्रश्न 16, बंदर बांट पाठ से आपको क्या सीख मिलती है. इस पाठ से हमें यह सीख मिलती है कि झगड़ा नहीं करना चाहिए. एक दूसरे का झगड़े से तीसरे का लाभ होता है. प्रश्न 17, तिम्मक्का दंपति किस प्रकार धर्म कार्य में लग गए. तिम्मक्का दंपति के गांव के पास ही श्रीरंग स्वामी का मंदिर था. वहाँ हर साल मेला लगता था. वहाँ आने वाले जानवरों के लिए पीने के पानी का इंतज़ाम किया. प्रश्न 18, पेड़ से गिरे सेब को देखकर न्यूटन ने क्या सोचा. पेड़ से गिरे सेब को देखकर न्यूटन ने सोचा कि यह सेब पेड़ से नीचे क्यों गिरा. प्रश्न 19, बादल कैसे बनते हैं. समुद्र, झील, तालाब और नदियों का पानी सूरज की गर्मी से भाष्प बनकर ऊपर उठता है. इस भाष्प से बादल बनता है. इन मकर संक्रांति कब और कैसे मनाया जाता है. 20 क्वेश्चन.
मकर संक्रांति को हर साल जनवरी महीने में पूरे भारत में मनाया जाता है। विशेषतः दक्षिण भारत में इस त्यौहार को घर घर में सुख संपत्ति के संकेत के रूप में मनाया जाता है। तिल और गुड़ के मिश्रण को बांटकर शुभकामना देते हैं। प्रश्न 21 कनी किसे कहते हैं? अक्षता, नया वस्त्र, तांबुल पत्र, सुपारी, दर्पण, फूल, सिक्का आदि समृद्धि के सूचक पदार्थों को कांसे के बर्तन में रखा जाता है, इसे कनी कहते हैं। प्रश्न 22 संतुलित आहार का मतलब क्या है? शरीर को स्वस्थ और सुदृढ़ रखने के लिए सही मात्रा में प्रोटीन, खनिज, कार्बोहाइड्रेट्स और फैट्स युक्त आहार को संतुलित आहार कहते हैं। सच और झूठ में क्या अंतर है? सच से बड़ी तपस्या नहीं है, झूठ बड़े पाप के समान है। सत्य के मार्ग अपनाने से मनुष्य अच्छा और सच्चा आदमी बन सकता है। नेक्स्ट दोहेद भावार्थ केळी तो 2 मार्कर गे। प्रश्न 24 ऐसी बानी बोलिए मन का आपा खोय औरन को शीतल करे आपहु शीतल होय। कबीर कहते हैं कि आप ऐसे वचन बोलिए जिससे आपका अहंकार मिट जाए, आपकी बोल से दूसरे को शीतलता मिले और अपना मन भी शीतल हो जाए। कहने का तात्पर्य है कि हमारी वाणी मधुर और मीठी होनी चाहिए, उसे सुनकर दूसरों के मन की कड़वाहट दूर हो और वे भी हमारे साथ मीठा व्यवहार करने के लिए प्रेरित हो। ಇನ್ನು ನೆಕ್ಸ್ಟ್ ಒಂದು ಪ್ಯಾಸೇಜ್ ಕೊಟ್ಟಿತ್ತು 22ದಲ್ಲಿ. ಸೊ ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಉತ್ತರಗಳನ್ನು ಬರೀಬೇಕು. 25th ಏತು घोड़े का रंग कैसा था ಅಂತ ಇದೆ. ಸೊ घोड़े का रंग हरा था. बीरबल ने घोड़े को कैसे खो जाता ಅಂತ ಇದೆ. ಸೊ ಬड़ी ಮುಷ್ಕಿಲ್ से खो जाता ಅಂತಕ್ಕಂಥನೇ ಇತ್ತು, ಅದನ್ನೇ ಬರೀಬೇಕಿತ್ತು. ಇನ್ನು 26ಅಲ್ಲಿ ಅನುವಾದ ಮಾಡಬೇಕು. ಕನ್ನಡಕ್ಕೆ 2 ವಾಕ್ಯ ಕೊಟ್ಟಿತ್ತು. वे त्याग और तपस्या के मूर्ति थे, ಅವರು ತ್ಯಾಗ ಮತ್ತು ತಪಸ್ಸಿನ ಮೂರ್ತಿಯಾಗಿದ್ದರು. ಸಚ್ಚಾಯಿ का पालन करना चाहिए, ಪ್ರಾಮಾಣಿಕತೆಯನ್ನು ಪಾಲನೆ ಮಾಡಬೇಕು ಅಂತ ಇತ್ತು. ಇನ್ನು ನೆಕ್ಸ್ಟ್ 4 ಮಾರ್ಕರ್ದು 3 ಕ್ವಶನ್ಸ್ ಇದ್ದಾವೆ. ಏನಿತ್ತಂದರೆ ಸೊ 1 ಅಂಕದ್ದು 12, 2 ಅಂಕದ್ದು 10, 4 ಅಂಕದ್ದು 2. ಸೊ ಟೋಟಲಿ 24 ಕ್ವಶನ್ ಇತ್ತು. ಯಾವಾಗ 40 ಮಾರ್ಕ್ಸ್ ಇದ್ದಾಗ. ಸೊ ನಾವು ಅದನ್ನೇ 50 ಮಾರ್ಕ್ಗೆ ಏನು ಮಾಡಿದ್ದೀವಿ ಅಂದರೆ 1 ಮಾರ್ಕದ್ದು 14, 2 ಮಾರ್ಕದ್ದು 12, 4 ಮಾರ್ಕದ್ದು 3. ಸೊ ಟೋಟಲ್ ಏನು ಮಾಡಿದ್ದೀವಿ 29 ಕ್ವಶನನ್ನು ಹಾಕಿದ್ದೀವಿ. ಈ ಥರ ನಾವು 8th ಪ್ಯಾಟರ್ನನ್ನು ಫಾಲೋವನ್ನು ಮಾಡಿರ್ತಕ್ಕಂಥದ್ದು. ಪದ್ಯ ಭಾಗ ಪೂರ್ಣ ಮಾಡಬೇಕು. ಫೂಲ್ ಸದಾ ಹಸ್ತೆ रहते हैं ಡ್ಯಾಶ್ करते हैं ಅಂತ ಇದೆ. फूल सदा हंसते रहते हैं खिल खिल कर झरते रहते हैं रंग बिरंगी मोहक छवि से अपने अंतर की सुगंध से तन से मन से निज जीवन से सब जग को सुरभित करते हैं ಅಂತ ಬರೆದ್ರೆ ಸಾಕು. 28 निम्नलिखित किसी एक समूह माध्यम के लाभों के बारे में 5-6 वाक्य लिखी ಅಂತ ಇತ್ತು. ಇಲ್ಲಿ ಸಮಾಚಾರ ಪತ್ರ ಇದೆ ಮತ್ತು ದೂರದರ್ಶನ್. ಎನಿ ಒಂದು 5 to 6 ಲೈನ್ಸನ್ನು ನೀವೇನು ಮಾಡಬೇಕಿತ್ತು, ಅದರ ಅರ್ಥ, ಲಾಭ, ಓಕೆ, ಪ್ರಕಾರಗಳನ್ನು ನೀವು ಬರೆದ್ರೆ ಅಂಕಗಳನ್ನು ಕೊಡ್ತಾರೆ. ಇನ್ನು ಲಾಸ್ಟ್ 29th ಕ್ವಶನ್ ಏನಿತ್ತಂದರೆ ಸಕಾರನ್ ದೇತೆ ಹುए 4 दिन की छुट्टी के लिए ಪ್ರಧಾನ ಅಧ್ಯಾಪಕ एक ಪ್ರಾರ್ಥನಾ ಪತ್ರ ಲಿಖಿ ಅಂತ ಇದೆ. ಸೊ ಚುಟ್ಟಿ ಪತ್ರ ಬರೆಯುವಾಗ ಫಸ್ಟ್ ಮೇಲೆ ಸ್ಥಾನ ದಿನಾಂಕ ಇರಬೇಕು. ಪ್ರೇಷಕ್ ಸೇವಾ ಮೇ ಸಂಬೋಧನ ವಿಷಯ ಪತ್ರದ ಕಲೆಯವರ ಸಮಾಪನ. ಇಷ್ಟು ಬಿಂದು ಇತ್ತಂದರೆ ನಿಮಗೆ 4ಕ್ಕೆ 4 ಮಾರ್ಕ್ಸ್ ಏನು ಮಾಡ್ತಾರೆ, ಕೊಡ್ತಾರೆ. ಎಸ್, ನಿಮಗೆ ಲೆಸನ್ ವೈಸ್ ವೆಯ್ಟೇಜನ್ನು ನಾನು ತೋರಿಸ್ಬೇಕಾಗಿತ್ತು. ಸೊ ಭಾಳ ಫಾಸ್ಟಾಗಿ ಮೂವ್ ಮಾಡಿದೆ. ಸೊ ಆ ಕಾರಣಕ್ಕಾಗಿ ಇನ್ನೂ ಒಂದು ಸಾರಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಎಸ್, ಗೊತ್ತಾಗುತ್ತೆ, ಯಾಕೆಂದರೆ ನೀವುಗಳು ಕೂಡ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ಬೋದು. ಪ್ರಾರ್ಥನಾ 1 ಅಂಕದ 1, 2 ಅಂಕದ 2, ಒಟ್ಟು 2 ಪ್ರಶ್ನೆ 3 ಅಂಕ. ಮಿರ್ಚ್ ಮಸಾಲ 1 ಅಂಕದ 2 ಪ್ರಶ್ನೆ 2 ಪ್ರಶ್ನೆ 2 ಅಂಕ. ಮೇರಾ ದೇಶ್ ಮೇರಿ ಮಾ 1 ಅಂಕದ 2 ಪ್ರಶ್ನೆ 2 ಪ್ರಶ್ನೆ 2 ಅಂಕ. ಶಿಕ್ಷಾ 1 ಅಂಕದ ಕೇವಲ 1 ಪ್ರಶ್ನೆ 1 ಅಂಕ. ಮಹಾತ್ಮ ಗಾಂಧಿ 2 ಅಂಕದ 1 ಪ್ರಶ್ನೆ 1 ಪ್ರಶ್ನೆ 2 ಅಂಕ. ಸಮಾಚಾರ ಪತ್ರಿಕೆ ಆತ್ಮಕಥಾ 1 ಅಂಕದ 1, 4 ಅಂಕದ 1, 2 ಪ್ರಶ್ನೆ 5 ಅಂಕ. ಬಂದರ್ ಬಾಂಟ್ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಚುಟ್ಟಿ ಪತ್ರ 4 ಅಂಕದ 1, 1 ಪ್ರಶ್ನೆ 4 ಅಂಕ. ಮೊಬೈಲ್ ಕಾ ಬೋಲ್ಬಾಲ 1 ಅಂಕದ 1 ಪ್ರಶ್ನೆ ಕೇವಲ 1 ಪ್ರಶ್ನೆ 1 ಅಂಕ. ಎಸ್, ಇನ್ನು ಸೆಕೆಂಡ್ ಟರ್ಮಲ್ಲಿ ನೋಡೋದಾದರೆ ಅಭಿನವ ಗೀತ ಇದೆ. ಸೊ 4 ಅಂಕದ 1 ಪ್ರಶ್ನೆ 1 ಪ್ರಶ್ನೆ 4 ಅಂಕ. ವೃಕ್ಷ ಪ್ರೇಮಿ ತಿಮ್ಮಕ್ಕ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಹರಾಗೋಡ 1 ಅಂಕದ 1, 2 ಅಂಕದ 1, 2 ಪ್ರಶ್ನೆ 3 ಅಂಕ. ಚುಂಬಕೆ ಧರತಿ ಹಮಾರಿ 1 ಮಾರ್ಕರ್ 1, 2 ಮಾರ್ಕರ್ 1, 2 ಕ್ವಶನ್ಸ್ 3 ಮಾರ್ಕ್. ಜೀವನ್ ಧಾತ್ರಿ ವರ್ಷ 1 ಮಾರ್ಕ್ 2 ಕ್ವಶನ್, 2 ಮಾರ್ಕರ್ 1, 3 ಕ್ವಶನ್ 4 ಮಾರ್ಕರ್. ಭಾರತೀಯ ತ್ಯೋಹಾರ್ 2 ಮಾರ್ಕರ್ 2 ಕ್ವಶನ್ಸ್, 2 ಕ್ವಶನ್ 4 ಮಾರ್ಕ್. संतुलित आहार 2 मार्कर 1 क्वेश्चन, 1 क्वेश्चन 2 मार्क. कबीर के दोहे 2 मार्कर 2 क्वेश्चन. ಸೊ 2 ಕ್ವಶನ್ಸ್ 4 ಮಾರ್ಕರ್. ಟೋಟಲಿ 1 ಮಾರ್ಕ್ 14 ಇದ್ದಾವೆ. 2 ಅಂಕದ 12, 4 ಅಂಕದ 3, 29 ಪ್ರಶ್ನೆ 50 ಅಂಕ. ಸೊ ಯಾರಿಗೆ ಪಿ ಡಿ ಎಫ್ಗಳು ಬೇಕನ್ನೋರು ಸೊ ಜಸ್ಟ್ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಅವುಗಳನ್ನು ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ. ಅಂಟಿಲ್ ಟೇಕ್ ಕೇರ್, ಬಾಯ್.